ಆಕಾಶವಾಣಿ ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ. ಒಕ್ಕೂಡಲು ಜನ ವೋಟಿನೊಂದಿಗೆ ವೋಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತ ಜಂಕ್ಷನ್. ಮತದಾತ ಜಂಕ್ಷನ್ ಹ್ಯಾಶ್ಟ್ಯಾಗ್ ಮತದಾತ ಜಂಕ್ಷನ್. ಮತದಾತ ಜಂಕ್ಷನ್ ಹ್ಯಾಶ್ಟ್ಯಾಗ್ ಮತದಾತ ಜಂಕ್ಷನ್. ಕಾಲವನ್ನು ತಡೆಯೋರು ಯಾರೂ ಇಲ್ಲ. ಭಾರತಿ, ಎಷ್ಟು ಸುಶ್ರಾವ್ಯವಾಗಿ ಹಾಡ್ತೀಯಮ್ಮ. ಓ ಭಾರತ್, ಬಾ ಬಾ ಬಾ. ಅಂದಾಗೆ ಯಾವ ಕಾಲವನ್ನ ನೀನು ನೆನಪು ಮಾಡ್ಕೊಳ್ತಾ ಇದೀಯಾ? ಹೇಳ್ತೀನಿ ಕೇಳು. ನಾವು ನಮ್ಮ ಭಾರತದಲ್ಲಿ ಮೊದಲ ಚುನಾವಣೆ ಮತ್ತು ಅದರ ಇತಿಹಾಸದ ಬಗ್ಗೆ ಮಾತನಾಡಿದ ಮತದಾತ ಜಂಕ್ಷನ್ ಕಾರ್ಯಕ್ರಮದ ಎಪಿಸೋಡ್ ಒಂದು ನೆನಪಾಯ್ತು. ಅದಕ್ಕೆ ಈ ಹಾಡು ಗುನುಕ್ತಾ ಇದ್ದೀನಿ. ಸರಿ ಸರಿ. ನೀನು ಬಹಳ ಚೆನ್ನಾಗಿ ಆ ಪ್ರಾಚೀನ ಭಾರತದ ಒಂದು ಸಭೆಯ ಯಾನವನ್ನ ಮಾಡಿಸಿದ್ದೆ, ಗೊತ್ತಾ ನೀನು? ಖಂಡಿತ ನೆನಪಿದೆ. ಆ ಕ್ಷಣಕ್ಕೆ ಮತ್ತೆ ಮತ್ತೆ ಹೋಗಬೇಕು ಅಂತ ಅನ್ನಿಸ್ತಾ ಇದೆಯಾ ನಿನಗೆ? ಖಂಡಿತ, ಯಾಕಾಗಬಾರದು ಭಾರತ್. ಇಲ್ಲಿ ಉಪಸ್ಥಿತರಿರುವ ಬಂಧುಗಳೇ, ಸಮಾನೋ ಮಂತ್ರ ಸಮಿತಿ ಸಮಾನಿ ಸಮಾನಂ ಮನಃ ಸಹಚಿತ್ತಂ ಏಷ. ಸಮುದಾಯದ ಮುಖ್ಯಸ್ಥನ ಪದಕ್ಕಾಗಿ ಇಬ್ಬರು ವ್ಯಕ್ತಿಗಳ ಪ್ರಸ್ತಾಪವಾಗಿದೆ. ಮೊದಲನೆಯವನು ದ್ರಾಹ ಮತ್ತು ಎರಡನೆಯವನು ಸುತೇಜ. Men and women to participate in this great venture, that of democratically electing the men and women who will guide the destiny of the nation. श्याम शरण नेगी, मैं इंडिया का पहला वोटर हूँ. 1951 के अक्टूबर में यहाँ इलेक्शन हुआ. ಭಾರತ್, ತುಂಬಾ ಥ್ಯಾಂಕ್ಸ್ ನಿನ್ಗೆ. ನೀನಂತೂ ನನ್ನ ಎಲ್ಲ ನೆನಪುಗಳನ್ನ ಇನ್ನ ಹೊಸದಾಗಿ ಮಾಡಿಬಿಟ್ಟೆ. ಭಾರತಿ, ಹಾಗಾದ್ರೆ ಈ ಯಾನವನ್ನ ಮುಂದುವರಿಸ್ತಾ ಭಾರತದಲ್ಲಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಆದಂತಹ ಬದಲಾವಣೆಗಳು, ತಂತ್ರಜ್ಞಾನದಲ್ಲಿನ ಹೊಸ ಹೊಸ ಬೆಳವಣಿಗೆಗಳು ಮತ್ತು ಅವುಗಳ ಬಳಕೆ, ಸಾರ್ವಜನಿಕ ಭಾಗವಹಿಸುವಿಕೆಗೆ ಸಂಬಂಧಿಸಿದಂತಹ ಸಂಗತಿಗಳನ್ನು ಸೇರಿಸಿ ಒಂದು ಸರಣಿಯ ರೀತಿಯ ಮಾಡಿ ಅದನ್ನ ನಮ್ಮ ಕೇಳುಗರಿಗೆ ಏಕೆ ತಲುಪಿಸಬಾರದು ಅನ್ನೋದು ನನ್ನ ಆಲೋಚನೆ. ತುಂಬಾ ಚೆನ್ನಾಗಿದೆ ಭಾರತ್ ನಿನ್ನ ಆಲೋಚನೆ. ಈ ಒಂದು ಆಕ್ಟಿವಿಟಿನಲ್ಲಿ ಯಾಕೆ ನಾವು ನಮ್ಮ ಎಲೆಕ್ಷನ್ ಅಂಕಲ್ಲು ಮತ್ತು ಕಲ್ಪನಾ ಅವರನ್ನು ಕೂಡ ಸೇರಿಸ್ಕೋಬಾರ್ದು ಹೇಳು? ಯಾಕಾಗ್ಬಾರ್ದು ನೀವು ನೆನೆಸ್ಕೊಂಡ್ರಿ, ನಾವು ಬಂದ್ವಿ. ಜೊತೆ ಕಲ್ಪನಾನು ಕರ್ಕೊಂಡ್ ಬಂದಿದ್ದೀನಿ. ಹೆಲೋ, ನಮಸ್ಕಾರ ಎಲ್ರಿಗೂ. ನೀವು ಬಂದಿದ್ದು ಒಳ್ಳೆ ತಂಗಾಳಿ ಬೀಸದ ಹಾಗಾಯ್ತು ಅಂಕಲ್. ನೀನ್ಯಾಕೆ ಸುಮ್ಮನೆ ಇದೀಯಾ? ನಾನು ನಿಮ್ಮನ್ನೇ ಎದುರು ನೋಡ್ತಾ ಇದ್ದೆ ಅಂಕಲ್. ನೀವು ಬಂದ್ರಿ, ನಿಮ್ಗೆ ಅಡ್ಡ ಬಿದ್ದೆ ಅಷ್ಟೇ. ಸರಿ ನಡೀರಿ, ಇವಾಗ ನಮ್ಮ ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ಅಂದ್ರೆ ನಮ್ಮ ಕಾರ್ಯಕ್ರಮದ ಯಾನವನ್ನ ಪ್ರಾರಂಭ ಮಾಡೋಣ. ಸರಿ ಸರಿ. ಸಾವಿರದ 1947 ಇಸ್ವಿ ಆಗಸ್ಟ್ 15ನೇ ತಾರೀಕು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸ್ತು. ಆಮೇಲೆ ಜನವರಿ 26, 1950 ಆ ದಿನ ಬಂತು. ಆ ದಿನ ಹೊಸ ಸ್ವತಂತ್ರ ದೇಶ ಗಣರಾಜ್ಯವಾಗಿ ಆಕಾಶದಲ್ಲಿ ಹಾರೋ ಅವಕಾಶ ಒದಗಿ ಬಂತು. ಸಂವಿಧಾನದ 326ನೇ ಪರಿಚ್ಛೇದ ಅಂದ್ರೆ ಆರ್ಟಿಕಲ್ ಅಂತೀವಲ್ಲ, ಅದು 21 ವರ್ಷ ತುಂಬಿದ ಪ್ರತಿ ಭಾರತೀಯನಿಗೂ ಮತದಾನದ ಹಕ್ಕನ್ನು ಕೊಡ್ತು. ಆಮೇಲೆ 1951-52ರಲ್ಲಿ ದೇಶದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆಯ ಘೋಷಣೆ ಆಯಿತು. 489 ಸ್ಥಾನಗಳಿಗೆ ಸ್ಪರ್ಧಿಸಿದ ಸರಿಸುಮಾರು 1874 ಅಭ್ಯರ್ಥಿಗಳ ನಾವೆಯನ್ನ ದಾಟಿಸೋದಕ್ಕೆ ಸುಮಾರು 17 ಕೋಟಿ ಮತದಾರರು ಹುಟ್ಟುಹಾಕಿದ್ರು. ಕಟ್ಟಿಗೆಯಿಂದ ತಯಾರಿಸಿದ 1,11,000 ಮತಪೆಟ್ಟಿಗೆಗಳು ಮತ್ತು ಸರಿಸುಮಾರು 24,73,850 ಲೋಹದಿಂದ ತಯಾರಿಸಿದ ಮತಪೆಟ್ಟಿಗೆಗಳು. ಕೆಲವರಂತೂ ಇವುಗಳನ್ನ ದೇವ್ರು ಅಂತ ಭಾವಿಸಿ ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಹೂ ಇಟ್ಟು ಅಕ್ಷತೆ ಕೂಡ ಹಾಕಿದ್ರು. ಹೌದು ಹೌದು. ಪ್ರಿಂಟ್ ಮೀಡಿಯಾ ಅಂದ್ರೆ ವೃತ್ತಪತ್ರಿಕೆಗಳಲ್ಲಿ ಭರಪೂರ ಪ್ರಚಾರ ಕೂಡ ಆಗಿತ್ತು. ಆಗ ಸ್ಥಳೀಯ ಮೈಸೂರು ಪೇಂಟ್ ಮತ್ತು ವಾರ್ನಿಷ್ ಕಾರ್ಖಾನೆ ತಯಾರಿಸುವಂತಹ ಶಾಯಿ ಮತದಾರರ ಬೆರಳಿನ ಮೇಲೆ ಗೌರವ ತಿಲಕವಾಯಿತು. 1951ರಿಂದ ಇವತ್ತಿನವರೆಗೂ ಕೂಡ ಇದು ನಡೆದು ಬಂದಿರುವ ಈ ಪಯಣ ನಿಜವಾಗಲೂ ಉಲ್ಲೇಖನೀಯ.
ಸರಿ ಸರಿ, ಈಗ ನನ್ ಸರದಿ. ಹೇಳು. ಈಗ ನಾನು ಕೆಲವು ನಂಬರ್ಗಳನ್ನ ಹೇಳ್ತೀನಿ, ನೀವು ನಿಮ್ಮ ಪೇಪರ್ ಪೆನ್ ತೆಗೆದುಕೊಳ್ಳಿ ಅಥವಾ ನಿಮ್ಮ ಜ್ಞಾಪಕ ಶಕ್ತಿಯನ್ನ ಸ್ವಲ್ಪ ಶಾರ್ಪ್ ಮಾಡ್ಕೊಳ್ಳಿ. 1951ರಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಒಟ್ಟು ಮತದಾರರ ಸಂಖ್ಯೆ ಇದ್ದಿದ್ದು 17.3 ಕೋಟಿ ಮತ್ತು ಕಳೆದ 2019ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಇದು 91.2 ಕೋಟಿ ಆಗಿತ್ತು. 1951ರಲ್ಲಿ ಒಟ್ಟು ಇದ್ದಂತಹ ಮತದಾನ ಕೇಂದ್ರಗಳು 1.96 ಲಕ್ಷ. ಅದು ಹೆಚ್ಚುತ್ತಾ ಹೋಗಿ 2019ರಲ್ಲಿ 10.37 ಲಕ್ಷ ಆಗಿದೆ. 1951ರಲ್ಲಿ ಚುನಾಯಿತರಾದ ಮಹಿಳೆಯರ ಸಂಖ್ಯೆ ಒಟ್ಟು 24 ಮತ್ತು ಅದೇ ನಂಬರ್ 2019ರಲ್ಲಿ 78ಕ್ಕೆ ಏರ್ತು. ಹಾಗೆಯೇ 1951ರಲ್ಲಿ 1874ರಷ್ಟಿದ್ದ ಒಟ್ಟು ಅಭ್ಯರ್ಥಿಗಳ ಸಂಖ್ಯೆ 2019ರಲ್ಲಿ 8054 ಆಗಿದೆ. ಅಷ್ಟೇ ಅಲ್ಲ ಕಲ್ಪನಾ, ಫೋಟೋಗಳನ್ನ ಹೃದಯದೊಳಗೆ ಬಚ್ಚಿಟ್ಕೊಳ್ಳೋ ಕಾಲ ಕೂಡ ಮುಗೀತು. ಚುನಾವಣಾ ಆಯೋಗ ಪ್ರತಿಯೊಬ್ಬರ ಹೃದಯಕ್ಕೆ ಹತ್ತಿರವಾಗೋ ಹಾಗೆ ಫೋಟೋ ಸಹಿತ ಮತದಾರರ ಗುರುತಿನ ಚೀಟಿಯನ್ನ ಮಾಡ್ತು. ಅದರ ಶಕೆ ಆರಂಭವಾಗಿದ್ದು 1993ರಲ್ಲಿ. ಆಮೇಲೆ ಚುನಾವಣಾ ಆಯೋಗ ಅಭ್ಯರ್ಥಿಗಳಿಗೆ ಮತ್ತೆ ರಾಜಕೀಯ ಪಕ್ಷಗಳಿಗೆ ಆದರ್ಶವಾಗಿರೋ ನೀತಿ ಸಂಹಿತೆಯನ್ನ ತಯಾರು ಮಾಡಿತು. ಮತ್ತೆ ಇವತ್ತಿಗೂ ಕೂಡ ಬಹಳ ಕಟ್ಟುನಿಟ್ಟಾಗಿ ಇದರ ಪಾಲನೆಯನ್ನ ಕೂಡ ಖಚಿತಪಡಿಸಿಕೊಳ್ಳುತ್ತೆ. ಇದರೊಂದಿಗೆ ನೋಟ ಅಂದ್ರೆ ಮೇಲಿನವರಲ್ಲಿ ಯಾರೂ ನಮಗೆ ಬೇಡ ಅನ್ನುವ ಆಯ್ಕೆಯನ್ನ ಕೂಡ ಮತದಾರರಿಗೆ ನೀಡಲಾಗಿದೆ. ಇದಿಷ್ಟೇ ಅಲ್ಲ, ಈಗಂತೂ ಚುನಾವಣೆಯಲ್ಲಿ ನಮ್ಮ ಮತದಾರರು ಕೂಡ ಸೂಕ್ಷ್ಮ ದೃಷ್ಟಿಯಿಂದ ಎಲ್ಲವನ್ನ ಗಮನಿಸ್ತಾ ಇರ್ತಾರೆ. ಎಲೆಕ್ಷನ್ಗೆ ಸಂಬಂಧಿಸಿದ ಬಹಳಷ್ಟು ಕೆಲಸಗಳನ್ನ ಸಿ ವಿಜಿಲ್ ಆಪ್ ಮೂಲಕ ಅಭ್ಯರ್ಥಿಯ ಬಗ್ಗೆ ದೂರು ನೀಡಬಹುದು ಅಥವಾ ಸಕ್ಷಮ್ ಆಪ್ ಮೂಲಕ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ಗೆ ಆಗುವ ಉಪಯೋಗ ಅಥವಾ ಮತದಾರರ ನೋಂದಣಿ ಮಾಡೋದು, ಇವುಗಳನ್ನೆಲ್ಲ ಆಪ್ಗಳ ಮೂಲಕ ಬೇಗನೆ ಮಾಡಬಹುದು. ಇವುಗಳಿಗಾಗಿ ವರ್ಷಗಟ್ಟಲೆ ಕಾಯ್ಬೇಕಾಗಿಲ್ಲ. ಮತದಾರರ ಪಟ್ಟಿಯಲ್ಲಿ ಹೆಸರನ್ನ ಸೇರಿಸೋದು ಅಥವಾ ತೆಗೆಸೋದು, ವಿಳಾಸವನ್ನ ಬದಲಾಯಿಸೋದು, ಇವೆಲ್ಲ ಕೆಲವೇ ನಿಮಿಷಗಳಲ್ಲಿ ಮಾಡಬಹುದು. ವೋಟರ್ ಹೆಲ್ಪ್ ಲೈನ್ ಆಪ್ನಲ್ಲಿ ಒಂದೇ ಒಂದು ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ ಕೆಲಸ ಮುಗ್ದ ಹಾಗೆ. ಮತ್ತೆ ಈಗ ವಿಷಯ ಅಂತ ಹೇಳಿದ್ರೆ, ಈ ಕಾಗದದ ತುಂಡು ಅಂದರೆ ಬ್ಯಾಲೆಟ್ ಪೇಪರ್ನ ಜಾಗವನ್ನು ಆಕ್ರಮಿಸಿದ ಒಂದು ಬಟನ್ ಬಗ್ಗೆ, ಅದು EVM ಅಂದರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಅಂತ ಹೇಳಿ 1982ರ ಮೇ 19ರಂದು ಕೇರಳದ ಪೆರೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಕ್ಕಿಂತ ಮೊದಲು 50 EVMಗಳನ್ನು ಉಪಯೋಗಿಸಲಾಯಿತು. ಅದಾದಮೇಲೆ ನಾಗಾಲ್ಯಾಂಡ್, ಆಂಧ್ರಪ್ರದೇಶ, ಕರ್ನಾಟಕ ಹಾಗೂ ತ್ರಿಪುರಾ ವಿಧಾನಸಭೆ ಚುನಾವಣೆಗಳಲ್ಲಿ ಇದನ್ನು ಮತ್ತೆ ಉಪಯೋಗಿಸಲಾಯಿತು. 2004ರ 14ನೇ ಸಾರ್ವತ್ರಿಕ ಚುನಾವಣೆಯಲ್ಲಿ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಇದರ ಉಪಯೋಗ ಆಯಿತು. ಇಲ್ಲಿವರೆಗೂ 315 ಕೋಟಿಗಿಂತ ಅಧಿಕ ವೋಟುಗಳು EVMನ ಮೂಲಕ ಚಲಾವಣೆ ಆಗಿದೆ. ಮತ್ತೆ 2013ರ ಸೆಪ್ಟೆಂಬರ್ನಲ್ಲಿ ಇದರ ಸ್ನೇಹಿತೆ ಬಂತು. ಯಾವ್ದು ಗೊತ್ತಾ? ಯಾವುದು? ವಿವಿಪ್ಯಾಟ್ ಅಂದ್ರೆ ವೋಟರ್ ವೆರಿಫೈಯಬಲ್ ಪೇಪರ್ ಆಡಿಟ್ ಟ್ರಯಲ್ ಅಂತ ಹೇಳಿ. ಮತದಾರರ ವೋಟ್ ಯಾವ ಅಭ್ಯರ್ಥಿ ಅಥವಾ ಯಾವ ಪಕ್ಷದ ಚಿಹ್ನೆಗೆ ಒತ್ತಲಾಗಿದೆಯೋ ಅವರಿಗೇ ಹೋಗಿದೆ ಅಂತ ಇದು ಖಚಿತಪಡಿಸುತ್ತೆ. ನಿಜ. ಈಗ ಧೈರ್ಯವಂತನಿಗೆ ದೇವರು ಕೂಡ ಸಹಾಯ ಮಾಡ್ತಾನೆ ಅನ್ನೋ ಒಂದು ಮಾತಿದೆ. ಅಂಡಮಾನ್ ನಿಕೋಬಾರ್ನಲ್ಲಿ ನೆಲೆಸಿದ್ದ ಶಿಲಾಯುಗದ ಕಾಲದ ಶೋಂಪೇನ್ ಎಂಬ ಅಳಿದುಳಿದ ಜನಜಾತಿ 2014ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಸೇರ್ಪಡೆಗೊಂಡ ಮ್ಯಾಜಿಕ್ ಯಾವಾಗ ಆಯ್ತೋ ಆಗ ಈ ಮಾತು ನಿಜವಾಯಿತು. ಇದು ಭಾರತ ಚುನಾವಣಾ ಆಯೋಗದ ಒಂದು ಐತಿಹಾಸಿಕ ಹೆಜ್ಜೆಯಾಯಿತು. ನಕ್ಷತ್ರಗಳ ಆಚೆ ಕೂಡ ಇನ್ನೇನೋ ಇರುತ್ತಂತೆ. ಅದೇ ತರಹ ಹುಡುಕಾಟವನ್ನ ಮುಂದಿಟ್ಟುಕೊಂಡು ಹೋದ ಚುನಾವಣಾ ಆಯೋಗ ಹಿಮಾಚಲ ಪ್ರದೇಶದ ತಾಶಿಗಂಗ್ ಎಂಬ ಹಳ್ಳಿಯಲ್ಲಿ ಮತದಾನ ಕೇಂದ್ರವನ್ನ ಸ್ಥಾಪಿಸಿತು. ಇದು ಜಗತ್ತಿನಲ್ಲೇ ಅತ್ಯಂತ ಎತ್ತರದಲ್ಲಿ ಪ್ರಾರಂಭಿಸಲ್ಪಟ್ಟ ಮೊಟ್ಟ ಮೊದಲ ಮತದಾನ ಕೇಂದ್ರ. ಅರುಣಾಚಲ ಪ್ರದೇಶದಲ್ಲಿ ದುರ್ಗಮವಾದ ದಾರಿಯಲ್ಲಿ 300 ಮೈಲಿಗಳ ದೂರವನ್ನ ಕ್ರಮಿಸಿ ಸೋಕೇಲಾ ತಯಾಂಗ್ ಹೆಸರಿನ ಒಬ್ಬನೇ ಒಬ್ಬ ಮತದಾರನ ಮತದಾನವನ್ನು ಕೂಡ ಕ್ರಮಬದ್ಧವಾಗಿ ಪೂರೈಸಲಾಯಿತು. ಚುನಾವಣೆಯ ಜೊತೆಗೆ ಬೆಸೆದುಕೊಂಡ ಈ ಜನರ ಭಾವನೆಗಳಿಗೆ ಹೃದಯಪೂರ್ವಕ ನಮನ. ವಾಹ್, ಎಷ್ಟು ಚೆನ್ನಾಗಿ ಹೇಳಿದೆ ಭಾರತಿ. ನಿಜವಾಗೂ ಇವತ್ತಂತೂ ನನಗೆ ತುಂಬಾ ಖುಷಿಯಾಗಿದೆ ನೋಡು. ಇವತ್ತು ನಿಜವಾಗಿ ನಾನು ನನ್ನಲ್ಲೇ ಒಬ್ಬ ನಿರ್ಮಾಣಕಾರನನ್ನ ಇವತ್ತು ನಾನು ನೋಡ್ಕೊಂಡೆ ನೋಡು. ಖಂಡಿತ ಖಂಡಿತ ಭಾರತ್, ನಾವು ಮತದಾತ ಜಂಕ್ಷನ್ ನಲ್ಲೇ ಇಲ್ಲ, ಯಾವುದೋ ಒಂದು ಪಾರ್ಟಿನಲ್ಲಿ ಭಾಗವಹಿಸ್ತಾ ಇದ್ವಿ ಅಂತ ಅನ್ಸುತ್ತಾ ಇದೆ. ಹೌದು ಹೌದು ಹೌದು. ಅಂಕಲ್, ಯಾವುದೋ ಫೋನ್ ಬಂತು ನೋಡಿ. ಇನ್ಯಾರ್ದಮ್ಮ ಬರುತ್ತೆ ನನಗೆ? ನನ್ನ ಹೆಂಡತಿದೆ ಫೋನ್ ಬಂದಿರೋದು. ಮನೆಯಿಂದ ಹೊರಗೆ ಬರೋ ಸಮಯದಲ್ಲಿ ಮಾರ್ಕೆಟ್ ನಿಂದ ಸಾಮಾನ್ ತರಕ್ ಪಟ್ಟಿನ ಕೊಟ್ಟು ಕಳ್ಸಿದಾಳೆ.
ನಾವು ಹೊರಡ್ಲಾ? ಹಲೋ ಹಲೋ. ನೆನ್ಪಿದೆ. ಭಾರತಿ ಕಲ್ಪನಾ ಹತ್ರ ಮಾತಾಡ್ತಿದ್ದೆ. ಬಂದ್ಬಿಟ್ಟೆ. ಈಗ ನಮ್ಮ ಒಬ್ಬ ಖಾಯಂ ಶ್ರೋತೃವಿನ ಮಾತು ಕೇಳುವಂತಹ ಸಮಯ. ಅವರು ಒಂದು ಶಾಲೆಯ ಡೈರೆಕ್ಟರ್ ಕೂಡ ಆಗಿದ್ದಾರೆ ಮತ್ತು ಇತಿಹಾಸದಲ್ಲಿ ಕೂಡ ಆಸಕ್ತಿ ಇಟ್ಕೊಂಡಿದ್ದಾರೆ. मैं रुखसाना परवीन जामिया नर्सरी स्कूल की प्रिंसिपल हूँ। आकाशवाणी से मेरा रिश्ता बहुत पुराना रहा है। प्रोग्राम मतदाता जंक्शन मैं हमेशा सुनती हूँ। चुनाव आयोग ने वोट देने के अधिकार को मजबूती दी है। साथ ही चुनाव आयोग अनेक प्रकार से लोकतंत्र को मजबूत करने का काम कर रहा है, जैसे कि समाज में सभी वर्गों को समान मानना, थर्ड जेंडर को वोट देने का पूरा मौका देना। चुनाव आयोग ने वोटर्स के सम्मान में नेशनल वोटर्स डे मनाने की शुरुआत की है। ग्लोबल वार्मिंग की वजह से जो एनवायरनमेंट में परिवर्तन आ रहे हैं, उसकी वजह से एनवायरनमेंट फ्रेंडली चुनाव की पहल की है। इस प्रोग्राम के जरिए इलेक्शन कमीशन की कोशिशों और मतदाता को दी जाने वाली सुविधाओं की जानकारी देने के लिए मैं चुनाव आयोग और आकाशवाणी को तहे दिल से शुक्रिया अदा करना चाहती हूँ। धन्यवाद। ಭಾರತಿ, ಇತ್ತೀಚೆಗಷ್ಟೇ ಕರ್ನಾಟಕದಲ್ಲಿ ವಿಧಾನಸಭೆ ಚುನಾವಣೆಗಳು ನಡೀತಲ್ವಾ? ನೀನು ವೋಟ್ ಹಾಕಿದೆಯಲ್ವಾ? ಖಂಡಿತ. ಯಾಕೆ ನಮ್ಮ ಶ್ರೋತೃಗಳಿಗೆ ಚುನಾವಣೆಯ ಕೆಲವು ಕುತೂಹಲಕಾರಿ ವಿಷಯಗಳನ್ನು ತಿಳಿಸಬಾರ್ದು ಅಂತ ಹೇಳಿ ನಾನು ಕೂಡ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ನಾನು ಅಂಜಲಿ ಹೆಗಡೆ ಅವರ ಟ್ವೀಟ್ ಗಮನಿಸಿದೆ. ಅವರು ತಮ್ಮ ಬೂತ್ ನಲ್ಲಿ ವೋಟ್ ಅನ್ನ ಚಲಾಯಿಸೋದಕ್ಕೆ ಸುಮಾರು 250 ಕಿಲೋಮೀಟರ್ನಷ್ಟು ದೂರ ರೈಲಿನಲ್ಲಿ ಪ್ರಯಾಣ ಮಾಡಿದ್ದಾರೆ. ಮತ್ತೊಂದು ಆಶ್ಚರ್ಯ ಉಂಟು ಮಾಡೋ ವಿಷಯ ಕೂಡ ನಡೆದಿದೆ. ಏನು? ಬಳ್ಳಾರಿಯಲ್ಲಿ 23 ವರ್ಷದ ಒಬ್ಬ ಗರ್ಭಿಣಿ ಪ್ರಸವ ವೇದನೆಯ ನಡುವೆ ಕೂಡ ತಮ್ಮ ಮತದಾನವನ್ನು ಮಾಡಿದ ನಂತರ ಅಲ್ಲಿಯೇ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಲಂತೆ. ನೋಡು, ಎಂಥ ಒಳ್ಳೆ ವಿಚಾರ ಇದು. ಹೌದಲ್ಲ? ಗಂಭೀರವಾಗಿ ಗಾಯಗೊಂಡ ಮತ್ತು ರೋಗದಿಂದ ಬಳಲ್ತಾ ಇದ್ದ 16 ಜನ ರೋಗಿಗಳು ಕೂಡ ಮತದಾನ ಮಾಡಿದಂತ ಘಟನೆ ಇಲ್ಲಿ ನಡೆದಿದೆ. ಈ ಮತದಾರರ ಮತದಾನದ ಪ್ರಕ್ರಿಯೆಯನ್ನ ಸುಗಮಗೊಳಿಸೋದಕ್ಕೆ ಅಂತ ಹೇಳಿ ಕರ್ನಾಟಕದ ಚುನಾವಣಾ ಅಧಿಕಾರಿಗಳು ಮತ್ತು ಬೆಂಗಳೂರು ನಗರ ಪೊಲೀಸರು ಈ ರೋಗಿಗಳಿಗಾಗಿನೇ ಗ್ರೀನ್ ಕಾರಿಡಾರ್ ಅನ್ನುವಂಥ ವ್ಯವಸ್ಥೆ ಮಾಡಿದ್ರು ಮತ್ತು ಆಸ್ಪತ್ರೆಗಳು ಇವರಿಗಾಗಿನೇ ಬೂತ್ ನಲ್ಲಿ ಇವರ ಆರೋಗ್ಯವನ್ನ ನೋಡಿಕೊಳ್ಳೋದಕ್ಕೆ ತಯಾರಾಗಿರ್ಬೇಕು ಅಂತ ಹೇಳಿ ತಮ್ಮ ವೈದ್ಯಕೀಯ ಸಿಬ್ಬಂದಿಗಳ ತಂಡವನ್ನು ಕೂಡ ಆ ರೋಗಿಗಳ ಜೊತೆಗೆ ಕಳಿಸ್ಕೊಟ್ಟಿದ್ರಂತೆ. ಅದಕ್ಕೆ ಅಲ್ವಾ ಕರ್ನಾಟಕದಲ್ಲಿ ಪ್ರತಿಶತ 73.19% ದಾಖಲೆಯ ಮತದಾನ ಆಗಿರೋದು. ಸತ್ಯ. ಭಾರತದ ಚುನಾವಣಾ ಆಯೋಗದ ಮತದಾನಕ್ಕೆ ಸಾಟಿಯಾದುದು ಬೇರೇನೂ ಇಲ್ಲ, ನಾವೆಲ್ಲರೂ ಖಂಡಿತವಾಗಿಯೂ ಮತದಾನ ಮಾಡ್ತೇವೆ ಅನ್ನೋ ಘೋಷಣೆ ನಿಜ ಆಗ್ತಾ ಇದೆ. चुनौती से मिलजुल कर लड़ना है, हर वोट जरूरी सबको ये समझाना है, दुनिया में परचम अपना ये लहराना है, सरकार हमारी अपना ये अधिकार हमारा, लोकतंत्र के आसमान में और उड़ाने भरना है. ಈಗ ಸಮಯ ಎಲ್ಲರೂ ಕಾತರದಿಂದ ಕಾಯ್ತಾ ಇರುವಂತಹ ನಮ್ಮ ಈ ಸೆಗ್ಮೆಂಟ್ನದ್ದು. ಅದು ಹಿಂದಿನ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿರುವ ಅದೃಷ್ಟವಂತ ವಿಜೇತರ ಹೆಸರನ್ನು ಘೋಷಿಸುವ ಮತ್ತು ಮುಂದಿನ ಪ್ರಶ್ನೆಯನ್ನು ಕೇಳುವಂತಹ ಸಮಯದ್ದು. ಭಾರತಿ, ಹಿಂದಿನ ಸಂಚಿಕೆಯಲ್ಲಿ ನಾವು ಯಾವ ಪ್ರಶ್ನೆಯನ್ನು ಕೇಳಿದ್ವಿ? ವೋಟರ್ ಹೆಲ್ಪ್ ಲೈನ್ ಆಪ್ ಅನ್ನು ನಾವು ಎಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬಹುದು ಅಂತ ಕೇಳಿದ್ವಿ. ಇದಕ್ಕೆ ಸರಿಯಾದಂತ ಉತ್ತರ ಪ್ಲೇ ಸ್ಟೋರ್ ಅಥವಾ ಆಪ್ ಸ್ಟೋರ್ ನಿಂದ. ಈಗ ವಿಜೇತರ ಹೆಸರನ್ನ ಘೋಷಿಸುವಂತ ಸಮಯ. ಭಾರತಿ, ಅದೃಷ್ಟವಂತ ವಿಜೇತರ ಹೆಸರನ್ನ ನಾನ್ ಹೇಳ್ತೀನಿ. ಬೇಗ ಹೇಳು. ಉತ್ತರ ಪ್ರದೇಶ ಬಿಜ್ನೋರ್ನ ಮಿಸ್ಬಾ ಶಂಸಿ ಅವರು ಸರಿ ಉತ್ತರ ನೀಡಿ ವಿಜೇತರಾಗಿದ್ದಾರೆ. ಭಾರತ ಚುನಾವಣಾ ಆಯೋಗದ ವತಿಯಿಂದ ನಿಮಗೆ ತುಂಬು ಹೃದಯದ ಅಭಿನಂದನೆಗಳು. ನಿಮ್ಮ ಬಹುಮಾನ ನೀವು ನೀಡಿರುವಂತಹ ವಿಳಾಸದಲ್ಲಿ ನಿಮಗೆ ಬಹಳ ಬೇಗ ಸಿಗತ್ತೆ. ಮತ್ತೀಗ ನಮ್ಮ ಶ್ರೋತೃಗಳಿಗೆ ಈ ವಾರದ ಪ್ರಶ್ನೆಯನ್ನು ಕೇಳುವ ಸಮಯ. ಈ ವಾರದ ಪ್ರಶ್ನೆ ಭಾರತ್, ಮತದಾರರ ಫೋಟೋ ಸಹಿತ ಗುರುತಿನ ಚೀಟಿಯನ್ನು ಯಾವ ವರ್ಷದಿಂದ ಪ್ರಾರಂಭ ಮಾಡಲಾಯಿತು? ಪ್ರಶ್ನೆಯನ್ನು ಮತ್ತೊಮ್ಮೆ ಕೇಳಿ. ಮತದಾರರ ಫೋಟೋ ಸಹಿತ ಗುರುತಿನ ಚೀಟಿಯನ್ನು ಯಾವ ವರ್ಷದಿಂದ ಪ್ರಾರಂಭ ಮಾಡಲಾಯಿತು? ನೀವು ನಿಮ್ಮ ಉತ್ತರಗಳನ್ನು ನಮ್ಮ ವಾಟ್ಸ್ಆಪ್ ಸಂಖ್ಯೆ 9999031950 ಇದಕ್ಕೆ ಕಳುಹಿಸಬಹುದು. ವಿಜೇತರಿಗೆ ಭಾರತ ಚುನಾವಣಾ ಆಯೋಗದ ವತಿಯಿಂದ ವಿಶೇಷ ಬಹುಮಾನ ಸಿಗುತ್ತೆ. ಈಗ ನಿಮ್ಮ ಅಪ್ಪಣೆಯನ್ನ ಕೇಳುವಂತಹ ಸಮಯ. ಏನಂತೀಯ ಕಲ್ಪನಾ? ಸಮಯದ ಪರಿಮಿತಿ ಇದ್ದೇ ಇರುತ್ತೆ. ಈಗ ನಾವು ಹೋಗ್ತಾ ಇದ್ದೇವೆ, ಆದ್ರೆ ಮತ್ತೆ ಬರ್ತೇವೆ ಮುಂದಿನ ವಾರ. ಮುಂದಿನ ವಾರ ಮತ್ತೊಂದು ಯಾವುದಾದರೂ ರೋಚಕವಾದ ವಿಷಯವನ್ನ ತೆಗೆದುಕೊಂಡು ನಿಮ್ಮೊಂದಿಗೆ ಇರ್ತೀವಿ. ಅಲ್ಲಿಯವರೆಗೂ ಮತದಾತ ಜಂಕ್ಷನ್ ತಂಡದಿಂದ ನಿಮ್ಮೆಲ್ಲರಿಗೂ ನಮಸ್ಕಾರ.
ಕೂಡಲು ಜನ ವೋಟಿನೊಂದಿಗೆ ವೋಟು ಆಗುವುದು ಲೋಕತಂತ್ರದ ಸಿಸ್ಟಮ್.